ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನ್ವಿಕಾ ಕ್ರಿಯೇಷನ್ಸ್ ಚಾನಲ್. ಫ್ರೆಂಡ್ಸ್, ನಾನಿವತ್ತೊಂದು ಹೊಸ ಡಿಸೈನ್ ಹೇಳ್ತಾ ಇದ್ದೀನಿ. ಬನ್ನಿ ಇದು ಯಾವ ಥರ ಇದೆ ಅಂತ ನೋಡೋಣ. ಫಸ್ಟು ಇದನ್ನು ಹಾಕೋಕ್ಕೆ ನಿಡಲ್ ನಂಬರ್ 10 ಈ ನಿಡಲ್ ನಂಬರ್ ತೊಗೋಬೇಕು. ನೆಕ್ಸ್ಟು ಇದು ಸ್ಮಾಲ್ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಹಾಕೋಕ್ಕೆ 6 ಎಳೆ ದಾರನ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಇದು ಯಾವ ಥರ ಹಾಕೋದು ಅಂತ ನೋಡೋಣ. ನೋಡಿ, ಈ ಥರ ಸ್ಯಾರಿಗೆ ಲಾಕ್ ಮಾಡಬೇಕು. ಫಸ್ಟು ಸ್ಯಾರಿಗೆ ನಾಟ್ ಹಾಕಿರ್ತೀವಲ್ಲ, ಅದು ಬ್ಯಾಕ್ ಸೈಡ್ ಬರಬೇಕು. ಅದನ್ನು ಫಿಂಗರಿಂದ ಲಾಕ್ ಮಾಡಿಕೊಂಡು ನಾವು ಸ್ಯಾರಿಗೆ ಲಾಕ್ ಮಾಡಬೇಕು. ನೆಕ್ಸ್ಟು ಪಕ್ಕದಲ್ಲಿನೇ ಇನ್ನೊಂದು ಸಲ ಲಾಕ್ ಮಾಡಬೇಕು. ಬೇಕು ಅಂದರೆ ಮಾಡಿ, ಇಲ್ಲ ಅಂದರೆ ಬಿಡ್ಬೋದು, ಪರವಾಗಿಲ್ಲ. ಬಟ್ ನಾನು 2 ಟೈಮ್ಸ್ ಲಾಕ್ ಮಾಡ್ತೀನಿ. 2 ಟೈಮ್ಸ್ ಲಾಕ್ ಮಾಡಿ ನೆಕ್ಸ್ಟು 2 ಚೈನ್ ಮಾಡ್ಕೊಳ್ಳಿ. 2 ಸಿಂಗಲ್ ಚೈನ್ ಮಾಡಿಬಿಟ್ಟು ನಿಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಪಕ್ಕದಲ್ಲೇ ಒಂದು ಗ್ಯಾಪ್ ಇಟ್ಟು ಸ್ಯಾರಿಗೆ ನಿಡಲ್ ಹಾಕಿ ದಾರ ತೊಗೊಂಬಂದು ನಿಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು. ಇನ್ನೊಂದು ಚೈನು ಹಾಕಿ ಇನ್ನೊಂದು ಸ್ಮಾಲ್ ಚೈನ್ ಹಾಕಿ ಈಗ ದಾರ ಸ್ವಲ್ಪ ಮೇಲೆ ಎತ್ತಿ ನಾವು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಬೇಕು. 3 mm ಬೀಡ್ ಹೇಳಿದ್ನಲ್ಲ, ಆ ಬೀಡನ್ನ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟು ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ನಾವು ಅದೇನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗೆ ಹೋಗಿ ದಾರ ತೊಗೊಂಬರ್ಬೇಕು. ನಿಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು. ಮತ್ತು ನಿಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಬಂದು 3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು. ಮತ್ತು ಅದೇ ಥರ ನಾವು ಈ ಹೋಲಲ್ಲಿ ನಾವು 4 ಅಥವಾ 5 ನಾವು ಡಬಲ್ ಕ್ರೋಶನ ಹಾಕ್ಬೋದು. ಸೊ ನಾನಿಲ್ಲಿ 5 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸೊ ಈ ಥರ ನೋಡಿ, ನಿಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಬಂದು 3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು. ಸೊ ಇದಾದಮೇಲೆ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಆ ಆರ್ಚ್ನ ಸ್ವಲ್ಪ ಬೆಂಡ್ ಮಾಡಿ ಸ್ಯಾರಿಗೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡಬೇಕು. ಈಗ ನಿಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು. ಮತ್ತು ಒಂದು ಚೈನ್ ಹಾಕಿ ಮತ್ತೆ ದಾರ ಸ್ವಲ್ಪ ಮೇಲೆ ಎತ್ತಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಚೈನ್ ಮಾಡಬೇಕು. ಮಾಡಿ ಮತ್ತೆ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಅದೇನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಬರ್ಬೇಕು. ಆಮೇಲೆ ನಿಡಲ್ ಮೇಲೆ 3 ದಾರ ಆಗುತ್ತೆ, 2ರಲ್ಲಿ ಒಂದು ಮಾಡಬೇಕು. ಇದೇ ಥರ ನಾವು 4 ಅಥವಾ 5 ನಾವು ಡಬಲ್ ಕ್ರೋಶೆಟ್ನ ಹಾಕ್ಕೊಂತ ಹೋಗಬೇಕು ಆ ಹೋಲ್ ಗ್ಯಾಪಲ್ಲಿ. ಸೊ ನಾನಿಲ್ಲಿ ಈಗ ಸ್ಟಾರ್ಟಿಂಗ್ 5 ಹಾಕಿರೋದಕ್ಕೆ ಇದು ಸ್ಯಾರಿ ಫುಲ್ ಇದೇ ಥರ 5 ಹಾಕ್ತಾಯಿದ್ದೀನಿ. ನಾವು ಫಸ್ಟು ಯಾವ ಥರ ತೊಗೊಂಡಿರ್ತೀವಿ, ಯಾವ ಕೌಂಟಲ್ಲಿ, ಅದೇ ಕೌಂಟ್ನ ನಾವು ಕಂಟಿನ್ಯೂ ಮಾಡಬೇಕು. ಈ ಥರ 5 ಹಾಕಿಬಿಟ್ಟು ಮತ್ತೆ ನಿಡಲ್ ಮೇಲೆ ದಾರ ಸುತ್ಕೊಂಡು ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡಿ ಈಗ ನಿಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ ಒಂದು ಮಾಡಬೇಕು. ಸ್ಯಾರಿ ಫುಲ್ಲು ಇದೇ ಥರ ನಾವು ಹಾಕ್ಕೊತ ಹೋಗಬೇಕು. ಸ್ಲ್ಯಾಂಟ್ ಆರ್ಚು ನಾವು ನಾರ್ಮಲ್ ಆರ್ಚ್ ಹಾಕೋದ್ಕಿಂತ ಈ ಥರ ಸ್ಲ್ಯಾಂಟ್ ಆರ್ಚ್ ಹಾಕಿದರೆ ಸ್ಯಾರಿಗೆ ಒಂದು ಯೂನಿಕ್ ಡಿಸೈನ್ ಆಗುತ್ತೆ. ಈ ಥರ ಹಾಕಿಬಿಟ್ಟು ಮತ್ತೆ ನಾವು ಇದ್ರ ಮೇಲೆ ನಾವು ಬೇರೆ ಆರ್ಚಸ್ನ ಹಾಕಿದರೆ ಡಿಸೈನ್ ಯೂನಿಕ್ ಆಗಿರುತ್ತೆ. ಸೊ ನೆಕ್ಸ್ಟು ಬೇಸ್ ಲೈನ್ ಫುಲ್ ಇದೇ ಥರ ನಾವು ಹಾಕ್ಕೊತ ಹೋಗ್ಬೇಕು ಫ್ರೆಂಡ್ಸ್ ಸ್ಯಾರಿಗೆ. ನೋಡಿ, ಇದು ಕಂಪ್ಲೀಟ್ ಆದಮೇಲೆ
ಈ ಥರ ಕಂಪ್ಲೀಟ್ ಆದಮೇಲೆ ಸ್ಯಾರಿ ಫುಲ್ ಇದೇ ಥರ ಹಾಕಿದ ಮೇಲೆ ಲಾಸ್ಟಿಗೆ ಬಂದು ನಾವು ಸೂಜಿ ಮೇಲೆ ದಾರ ಸುತ್ಕೋಬಾರ್ದು, ಹಾಗೇ ಡೈರೆಕ್ಟ್ ನಾವು ಸ್ಯಾರಿಗೆ ಲಾಕ್ ಮಾಡಬೇಕು. ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಅಲ್ಲಿ ಬರೀ 2 ಚೈನ್ಸ್ ಅಷ್ಟೇ ಇರುತ್ತೆ, ಒಂದಷ್ಟೇ ಮಾಡಿಕೊಂಡು ನೆಕ್ಸ್ಟು 5 ಸಿಂಗಲ್ ಚೈನ್ನ ಹಾಕಬೇಕು. 5 ಸಿಂಗಲ್ ಚೈನ್ ಹಾಕಿದ ಮೇಲೆ ಸ್ಯಾರಿನ ಫುಲ್ ನಾವು ಟರ್ನ್ ಮಾಡಬೇಕು. ಹೋಲ್ ಸ್ಯಾರಿ ಫುಲ್ ಟರ್ನ್ ಮಾಡಿಕೊಡ್ರಿ, ನೀಟಾಗಿ ಟರ್ನ್ ಮಾಡಿ ಅದೇನು ನಾವು ಬೀಡ್ ಹಾಕಿದ್ವಲ್ಲ, ಬೀಡ್ ಬ್ಯಾಕ್ ಸೈಡ್ ಒಂದು ಸ್ಮಾಲ್ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಆ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತೊಗೊಂಬಂದು ನಾವು ನೀಡಲ್ ಮೇಲೆ 2 ದಾರ ಇರುತ್ತೆ, ಅದೆರಡು ಸೇರಿಸಿ 1 ಮಾಡಬೇಕು. ಸೊ ಮತ್ತೆ 5 ಚೈನ್ಸ್ ಹಾಕಬೇಕು. 5 ಚೈನ್ಸ್ ಹಾಕಿ ನೆಕ್ಸ್ಟ್ ಪಕ್ಕದಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ, ಅದಕ್ಕೆ ಹೋಗಿ ನಾವು ದಾರ ತೊಗೊಂಬಂದು ನಾವು ಲಾಕ್ ಮಾಡಬೇಕು. ಮತ್ತೆ 5 ಚೈನ್ಸ್ ಹಾಕಬೇಕು. 5 ಚೈನ್ಸ್ ಹಾಕಿ ಪಕ್ಕ ಇರುತ್ತಲ್ಲ, ಪಕ್ಕ ಬೀಡ್ ಪಕ್ಕ ಒಂದು ಹೋಲ್ ಕಾಣಿಸುತ್ತೆ, ಆ ಹೋಲ್ಗೆ ಹೋಗಿ ನಾವು ದಾರ ತೊಗೊಂಬಂದು ಲಾಕ್ ಮಾಡಬೇಕು. ಸೊ ಹೋಲ್ ಸ್ಯಾರಿ ಫುಲ್ ಟರ್ನ್ ಮಾಡಿಕೊಂಡು ನಾವು ಫುಲ್ ಇದೇ ಥರ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನಾವು ಯಾವುದು ಅಲ್ಲಿ ಲಾಸ್ಟಿಗೆ ನಾವು ಥ್ರೆಡ್ನ ಟ್ರಿಮ್ ಮಾಡೋದಿಲ್ಲ, ಅದೇ ಸೇಮ್ ಸ್ಯಾರಿನ ಟರ್ನ್ ಮಾಡಿಕೊಂಡು ನಾವು ಚೈನ್ ಕಂಟಿನ್ಯೂ ಮಾಡ್ತೀವಿ. ಈ ಥರ ನೋಡಿ, ಈ ಥರ ಈಸಿ ಇದೆ. ಈ ಥರ 5 ಚೈನ್ಸ್ ಹಾಕ್ಕೊಳ್ತಾ ಹೋಗಬೇಕು, ಗೊತ್ತಾಯ್ತಾ? ನೆಕ್ಸ್ಟು ಸ್ಯಾರೀಲಿ 5 ಚೈನ್ಸ್ ಹಾಕ್ಕೊಂಬಂದು ಲಾಸ್ಟ್ಗೆ 2 ಚೈನ್ಸ್ ಹಾಕಿ ನಾವು ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿ ದಾರಾನ ಹೊರಗಡೆ ತೆಗೆದ್ರೆ ಅದು ಲಾಕ್ ಆಗುತ್ತೆ. ಈ ಥರ ಗಮ್ ಹಾಕಿದರೆ ಅದು ಚೆನ್ನಾಗಿ ನೀಟಾಗಿ ಕೂರುತ್ತೆ ಫ್ರೆಂಡ್ಸ್. ಈಗ ನಾವು ಸ್ಯಾರಿನ ಫುಲ್ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಇನ್ನೊಂದು ಕಲರು ಥ್ರೆಡ್ನ ತೊಗೊಂಡು ನಾವು 5 ಚೈನ್ ಫಸ್ಟು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ದಾರ ತೊಗೊಂಬಂದು ಮತ್ತೆ ಅಲ್ಲೊಂದು ಲಾಕ್ ಮಾಡಬೇಕು. ಫಸ್ಟು ಲಾಕ್ ಮಾಡಿ ನಾವು 5 ಚೈನ್ ಒಳಗಡೆ ಹೋಗಿಬಿಟ್ಟು ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಬೇಕು. ಇನ್ನೊಂದು ಸಲ ಲಾಕ್ ಮಾಡಿ ನೀಟಾಗಿ 5 ಚೈನ್ಸ್ನ ಹಾಕಬೇಕು. 5 ಚೈನ್ಸ್ ಏನಕ್ಕೆ ಅಂದರೆ ಅಲ್ಲಿ ಒಂದು ಕುಚ್ಚು ಬರುತ್ತೆ ಫ್ರೆಂಡ್ಸ್, ಹಾಗಾಗಿ 5 ಚೈನ್ಸ್ ಹಾಕಬೇಕು. ಮತ್ತು ಏನು ಫಸ್ಟು 5 ಚೈನ್ ಗ್ಯಾಪು ಲಾಕ್ ಮಾಡಿದ್ವಲ್ಲ ಅದೇ ಹೋಲ್ಗೆ ಹೋಗಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 3 ಸಿಂಗಲ್ ಚೈನ್ನ ಮಾಡ್ಕೋಬೇಕು. 3 ಸಿಂಗಲ್ ಚೈನು ಮಾಡಿಕೊಂಡು ಈಗೇನು 5 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆ ಹೋಗಿ ದಾರ ತೊಗೊಂಬಂದು ನಾವು ಅಲ್ಲೊಂದು ಲಾಕ್ ಮಾಡಬೇಕು. ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ ಮೇಲೆ 4 ಕೆಳೆ ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಟೈಮ್ಸ್ 2ರಲ್ಲಿ 1 2ರಲ್ಲಿ 1 ತೊಗೊಂಡು ಮತ್ತೆ 2 ಸಿಂಗಲ್ ಚೈನ್ ಹಾಕಿ ಅದೇನು ಕಂಬ ಇರುತ್ತಲ್ಲ ಆ ಕಂಬ ಮಧ್ಯ ಹೋಗಿ ದಾರ ತೊಗೊಂಬರ್ಬೇಕು. ದಾರ ತೊಗೊಂಬಂದು ನಾವು ಲಾಕ್ ಮಾಡಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಬೇಕು. ಹೋದ್ರಲ್ಲಿ 4 ಕಡೆ 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಈ ಥರ ಮಾಡಿಕೊಂಡು ಈಗ ಮತ್ತೆ 2 ಸಿಂಗಲ್ ಚೈನ್ ಹಾಕಿ ಅದೇನು ಕಂಬ ಇರುತ್ತಲ್ಲ ಆ ಕಂಬ ಮಧ್ಯ ಹೋಗಿ ಆ ಗ್ಯಾಪಲ್ಲಿ ಹೋಗಿಬಿಟ್ಟು ನಾವು ದಾರ ತೊಗೊಂಡು ಬಂದು ಈಗ 2 ಚೈನ್ ಇರುತ್ತೆ 1 ಮಾಡಬೇಕು. ಸೊ ಇದೇ ಥರ ನಾವು ಹೋಲ್ ಗ್ಯಾಪ್ನ ನಾವು ಫಿಲ್ ಮಾಡಬೇಕು. ಇದು ಆರ್ಚ್ ಥರ ಆಗುತ್ತೆ ಫ್ರೆಂಡ್ಸ್. ಇದು ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 1 ಟೈಮ್ ಆದರೂ ಮಾಡ್ಕೋಬೋದು ಡಬಲ್ ಕ್ರೋಶ, ಅದು ಇದು ಟ್ರಿಬಲ್ ಕ್ರೋಶ ಅಂತ ಆಗುತ್ತೆ. ಇದು ನಾವು ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡಿರ್ತೀವಿ. ಸೊ ಹಂಗಾಗಿ ನಾವು 3 ಟೈಮ್ಸ್ ನಾವು ದಾರ ತೆಗಿಬೇಕು. ತೆಗೆದ ಮೇಲೆ 2 ಸಿಂಗಲ್ ಚೈನ್ ಮಾಡಬೇಕು. 2 ಸಿಂಗಲ್ ಚೈನ್ ಮಾಡಿ ಪಕ್ಕದ ಹೋಲ್ ಗ್ಯಾಪ್ಗೆ ಹೋಗಿ ನಾವು ದಾರ ತೊಗೊಂಬರ್ಬೇಕು. ಇದು ಒಂದು ಸ್ಮಾಲ್ ಪಿಕಾಟ್ ಡಿಸೈನ್ ಆಗುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟು ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ನಾವು ಆ 5 ಚೈನ್ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಬಂದು
ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ನೆಕ್ಸ್ಟು ಎರಡರಲ್ಲಿ ಒಂದು ಮಾಡಬೇಕು. ಮಾಡಿ ಮತ್ತೆ 2 ಸಿಂಗಲ್ ಚೈನ್ ಹಾಕಿ ಪಕ್ಕದಲ್ಲೇ ಕಾಣೋ ಒಂದು ಹೋಲ್ ಗ್ಯಾಪ್ಗೆ ಹೋಗಿ ದಾರ ತೊಗೊಂಬಂದು ಆ 2 ದಾರನೂ ಒಂದು ಮಾಡಬೇಕು. ಸೊ ಇದೇ ಥರ ಈ ಗ್ಯಾಪ್ನ ನಾವು ಫಿಲ್ ಮಾಡಬೇಕು. ಇದು 8 to 9 ಇಡಿಸುತ್ತೆ ಫ್ರೆಂಡ್ಸ್. ಇದು ನಾವು ಬೇಕು ಅಂದರೆ ಮಿಡಲಲ್ಲಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಬೋದು, ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಟೋಟಲಾಗಿ 9 ತ್ರಿಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ನೋಡಿ ಈ ಥರ 5 ಆಗಿದೆ. ಸೊ ಅದು ಗ್ಯಾಪು ಫಿಲ್ ಆಗುತ್ತೆ ಚೆನ್ನಾಗೇ. ಈ ಥರ 9 ಮಾಡಬೇಕು. ಈಸಿ ಇದೆ ಫ್ರೆಂಡ್ಸ್ ಇದು. ಬೇಕಾದರೆ ನಿಮಗೆ ತ್ರಿಬಲ್ ಆಗಲ್ಲ ಅಂತಂದರೆ ಡಬಲ್ ಕ್ರೋಶೆಟ್ನು ನೀವು ಮಾಡ್ಕೋಬೋದು. ನೋಡಿ ಡಬಲ್ ಕ್ರೋಶೆಟ್ ಮಾಡಿದರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಆವಾಗ ಸೂಜಿ ಮೇಲೆ 1 ಟೈಮ್ ಅಷ್ಟೇ ದಾರ ಸುತ್ಕೋಬೇಕು. ನಾನಿಲ್ಲಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡಿರೋದಕ್ಕೆ 3 ಟೈಮ್ಸ್ ನಾವು ಎರಡರಲ್ಲಿ ಒಂದು ಮಾಡಿಕೊಂಡು 2 ಸಿಂಗಲ್ ಚೈನ್ ಹಾಕ್ಕೊಂಡು ಪಕ್ಕದ ಗ್ಯಾಪ್ಗೆ ಹೋಗಿ ದಾರ ತೊಗೊಂಬಂದು 2ರಲ್ಲಿ ಒಂದು ಮಾಡ್ತೀವಿ. ಗೊತ್ತಾಯ್ತಾ? ನೀವು ಎಷ್ಟಾದರೂ ಹಾಕ್ಕೋಬೋದು. ನಾನಿಲ್ಲಿ ಆರ್ಚ್ಗೆ 9 ಹಾಕ್ತಾಯಿದ್ದೀನಿ. ಮಿಡಲಲ್ಲಿ ಬೇಕಾದರೆ ಒಂದು ಸ್ಮಾಲ್ ಬೀಡ್ನು ನಾವು ಹಾಕ್ಕೋಬೋದು. ಈ ಥರ 9 ತ್ರಿಬಲ್ ಕ್ರೋಶೆಟ್ ಹಾಕಿಬಿಟ್ಟು ಇನ್ನು ಪಕ್ಕದಲ್ಲೇ ಕಾಣೋ 5 ಚೈನ್ ಮಿಡಲಲ್ಲಿ ಹೋಗಿ ದಾರ ತೊಗೊಂಬಂದು ಇಲ್ಲಿ ಮಿಡಲಲ್ಲಿ ಹೋಗಿ ದಾರ ತೊಗೊಂಡು ನಾವು 2 ಚೈನ್ಸ್ ಇರುತ್ತೆ, ಒಂದು ಮಾಡಬೇಕು. ಫಸ್ಟು ಅಲ್ಲೂ ನಾವು 3 ಸಿಂಗಲ್ ಚೈನ್ ಹಾಕಿದ್ವಿ, ಅದೇ ಥರ ಇಲ್ಲೂ 3 ಸಿಂಗಲ್ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟು ಮತ್ತೆ 5 ಚೈನ್ಸ್ ಹಾಕಬೇಕು. 5 ಚೈನ್ಸ್ ಇದು ನಾವು ಕುಚ್ಚು ಹಾಕಲಿಕ್ಕೆ ಯೂಸ್ ಮಾಡ್ತೀನಿ. 5 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಇಲ್ಲಿ ಕಾಣಿಸುತ್ತಲ್ಲ, ಲಾಕ್ ಮೇಲೆ ಲಾಕ್ ಮಾಡಿ ನೋಡಿ ಫ್ರೆಂಡ್ಸ್, ಇದು ಡಿಸೈನ್ ಈ ಥರ ಕಾಣಿಸ್ತಾ ಇದೆ. ಬೇಕು ಅಂದರೆ ನೀವು ಡಬಲ್ ಕ್ರೋಶೆಟ್ನು ಮಾಡ್ಕೋಬೋದು. ಮತ್ತು ನಾವು 3 ಸಿಂಗಲ್ ಚೈನ್ ಹಾಕಿ 5 ಚೈನ್ ಗ್ಯಾಪಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಅದು ಮತ್ತು ಪಕ್ಕದ 5 ಚೈನ್ಗೆ ಹೋಗಿ ದಾರ ತೊಗೊಂಬಂದು ನಾವು ಈ ಥರ 2ರಲ್ಲಿ ಒಂದು, 2ರಲ್ಲಿ ಒಂದು, 2ರಲ್ಲಿ ಒಂದು ಮಾಡಿ ಮತ್ತು 2 ಸಿಂಗಲ್ ಚೈನ್ ಹಾಕಿ ಪಕ್ಕದಲ್ಲೇ ಕಾಣೋ ಹೋಲ್ ಗ್ಯಾಪ್ಗೆ ಹೋಗಿ ನಾವು ದಾರ ತೊಗೊಂಬಂದು 2ರಲ್ಲಿ ಒಂದು ಮಾಡ್ತೀವಿ. ಇದು ಸ್ಮಾಲ್ ಪಿಕಾಟ್ ಡಿಸೈನ್ ಥರ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಇದು ಒಂದು ಸಲ. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು ಫ್ರೆಂಡ್ಸ್. ಇದು ಈಸಿ ಇದೆ. ನಾವು ನಾರ್ಮಲ್ ಆರ್ಚ್ ಹಾಕಿಬಿಟ್ಟು 5 ಚೈನ್ ಹಾಕಿ ಈ ಆರ್ಚ್ ಹಾಕ್ತಿದ್ವಿ, ಬಟ್ ನಾವು ಫಸ್ಟು ಸ್ಲ್ಯಾಂಟ್ ಆರ್ಚ್ ಮಾಡಿಕೊಂಡು ಈ ಥರ ಹಾಕೋದಕ್ಕೆ ಡಿಸೈನ್ ಇದು ಯೂನಿಕ್ ಅಂತ ಅನಿಸುತ್ತೆ. ಸೊ ಈ ಥರ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಈ ಆರ್ಚಲ್ಲೂ 9 ನಾವು ಪಿಕಾಟ್ ಡಿಸೈನ್ ಹಾಕೋಬೇಕು. 9 ಪಿಕಾಟ್ ಡಿಸೈನ್ ಆದಮೇಲೆ ನೋಡಿ
ಈ ಥರ ಮಾಡಿ ಈ ಥರ ಕಾಣಿಸುತ್ತೆ ಡಿಸೈನು. ಇದು 9 ಪಿಕಾಟ್ ಆದಮೇಲೆ 5 ಚೈನ್ ಒಳಗಡೆ ಹೋಗಿ ನಾವು ಮಿಡಲಲ್ಲಿ ದಾರ ತೊಗೊಂಬಂದು ನಾವು 3 ಸಿಂಗಲ್ ಚೈನ್ ಹಾಕಬೇಕು. 3 ಸಿಂಗಲ್ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಕಾಣಿಸುತ್ತಲ್ಲ ಅಲ್ಲಿ ಅದ್ರ ಮೇಲೇ ಲಾಕ್ ಮಾಡಬೇಕು. ನೆಕ್ಸ್ಟು 5 ಚೈನ್ ಹಾಕಿ 5 ಸಿಂಗಲ್ ಚೈನ್ ಹಾಕಿ ಲಾಕ್ ಮೇಲೇ ಲಾಕ್ ಮಾಡಬೇಕು. ಇದು ಇಷ್ಟೇ ಫ್ರೆಂಡ್ಸ್. ಇದೇ ಥರ ಈಸಿ ಇದೆ. ಇದೇ ಥರ ಮಾಡ್ಕೊತ ಹೋಗಬೇಕು. ಮಾಡ್ಕೊತ ಹೋಗಿ ಲಾಸ್ಟ್ಗೆ ನಾವು ಇದೇನು 5 ಚೈನ್ಸ್ ಹಾಕಿ ಬಿಟ್ಟಿರ್ತೀವಲ್ಲ ಇಲ್ಲಿ ನಾವು ಕುಚ್ಚನ್ನ ಕಟ್ಟಬೇಕಾಗುತ್ತೆ. ಸೊ ನಾನು ನಿಮಗೆ ಅದು ಕುಚ್ಚು ಕಟ್ಬಿಟ್ಟು ಎಂಡಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಥರ 150 ದಾರ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿದರೆ 300 ಆಗುತ್ತೆ. ಅದು ಹಾಕ್ಬಿಟ್ಟು ಚಿಕ್ಕದಾಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ಸೊ ಈ ಥರ ನಾರ್ಮಲ್ ಹಾಕೋದ್ಕಿಂತ ಈ ಥರ ಸ್ಲ್ಯಾಂಟ್ ಆರ್ಚ್ ಹಾಕ್ಬಿಟ್ಟು ಅದಕ್ಕೆ ಈ ಥರ ಆರ್ಚ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ. ಅದೇ ಸೇಮ್ ಡಿಸೈನ್ಗೆ ನಾನು ಮಿಡಲಲ್ಲಿ ಈ ಥರ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಡಿಸೈನ್ಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.